ನಮ್ದಿದು 17,000 ಸ್ಕ್ವೇರ್ ಫೀಟ್ ಬರುತ್ತೆ ಮೋಸ್ಟ್ಲಿ, ಅರ್ಧ ಎಕರೆ. ಇದಕ್ಕೊಂದು 120 ವರ್ಷ ಆಗಿದೆ. ಎಸ್, ಈ ಮರಕ್ಕೆ ಅದು ಕೋಯಿ ಫಿಶಸ್ ಅಂತಾರೆ. ಅದೇನಂತ ಹೇಳಿದ್ರೆ ಅದೆಷ್ಟು ನೋಡಿ ಸೆನ್ಸಿಟಿವ್. ನಾವೀಗ ಬರ್ತಿದ್ದಾಗೆ ಅಂತ ಒಳಗಡೆ ಬಚ್ಚಿಟ್ಕೊಳಕ್ ಹೋಗ್ತಾ ಇವೆ. ದಿಸ್ ಇಸ್ ಫುಟ್ಬಾಲ್ ಗ್ರೌಂಡ್, ಪ್ರೊಫೆಷನಲ್ ಆಗಿ ಫುಟ್ಬಾಲ್ ಗ್ರೌಂಡ್. ಇದು ಪ್ಲಾಜಾ ಅಂತ ಹೇಳ್ತಾರೆ. ಇದು ಎಂಟ್ರೆನ್ಸ್ ಪ್ಲಾಜಾ. ಲೈಕ್ ಇವಾಗ 3 ಮನೆ ಮಾಡಿದ್ದೀವಿ ಇಲ್ಲಿ, 3 ಬಾಗಿಲು. ಮನೆ ಒಂದು 3 ಬಾಗಿಲು ಅಂತಾರಲ್ಲ, ಇದು ನನ್ನ ದೊಡ್ಡ ಬಂಗದ ಮನೆ. ನಿತಿನ್ ಕಾಮತ್ ಒಂದು ಮ್ಯೂಸಿಕ್ ಇದು ನೋಡಿ. ಅವರು ಇದನ್ನ ಫ್ಲೋರಿಂಗ್ ಇದನ್ನ ಸಮೇತ ಎಷ್ಟು ಸೆನ್ಸಿಬಲ್ ಆಗಿ ಮಾಡಿದ್ದಾರೆ ನೋಡಿ. ನನ್ನ ಸಂಗೀತ ಲೋಕ ನಮ್ಮ ಸರ್ ಬರ್ತಾರೆ ಇಲ್ಲಿ, ಮೃದಂಗ ಕೂತ್ಕೋತಾರೆ. ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ನನ್ನ ಫೋಟೋ ಕಾಣುತ್ತೆ, ಅಲ್ಲಿ ಅಷ್ಟಲಕ್ಷ್ಮಿ ಫೋಟೋ ಕಾಣುತ್ತೆ. ಯು ಟೇಕ್ ದಟ್ ವ್ಯೂ. ಅದಕ್ಕೆ ಅವ್ರು ಕೊಟ್ಟಿರೋದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಬಾಬನ್ ದರ್ಶನ. ಇವನು ದಿಸ್ ಒನ್ ಹಿ ಹ್ಯಾಸ್ ಪ್ಲೆಡ್ಜ್ಡ್ 14,500 crores ಫಾರ್ ದ ಸೋಷಿಯಲ್ ಕಾಸ್. ಅವ್ನಿಗೆ ಇವಾಗ 37, ಬಟ್ 2 years ಬ್ಯಾಕ್ ಅವ್ನು ಮಾಡಿದ್ದು 35. ಯಂಗೆಸ್ಟ್ ಡೋನರ್ ಇನ್ ದ ವರ್ಲ್ಡ್. ಇದು ಅಯೋಧ್ಯದಲ್ಲಿ 4 ಗಂಟೆ ಪೂಜೆ ಆಗ್ಬಿಟ್ಟಿದೆ. ಇದು ಆ ದೇವರ ಕಾಲ್ಬುಡದಲ್ಲಿ ಇಟ್ಟು ಪೂಜೆ ಮಾಡಿ ಕಳಶನ ಅದನ್ನು ಮಾಡಿ ಕೊಟ್ಟಿದ್ದಾರೆ ನನಗೆ. ಕೆಜಿ ಗಟ್ಟಲೆ ಇದೆ. ನಾನು ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಬನ್ನಿ. ವಾಟ್ ಎವರ್ ಜಿಮ್ ಎಕ್ವಿಪ್ಮೆಂಟ್ಸ್ ಅವೈಲಬಲ್ ಇಟ್ ಇಸ್ ಹಿಯರ್. ಪೂಲ್ ಇದು 100 feet ಇದೆ, 28-30 ಅಡಿನೋ ಅಗಲ ಇದೆ. ಒಲಿಂಪಿಕ್ ಟ್ರ್ಯಾಕ್. ಇದು ಕೂತ್ಕೊಂಡ್ರೆ ಬಾಡಿ ಐಸ್ ಕೋಲ್ಡ್ ಆಗುತ್ತೆ. ಇದು ಕೋಲ್ಡ್ ಆಗುತ್ತೆ, ಐಸ್ ಕೋಲ್ಡ್. ಸ್ನೇಹಿತರೆ, ನೀವು ನೋಡ್ತಾ ಇರೋಂಥದ್ದು ನಮ್ಮ ಅದ್ಭುತವಾದ ಉದ್ಯಮಿಗಳಾಗಿದ್ದಂಥವರು, ಲ್ಯಾಂಡ್ಸ್ಕೇಪಿಸ್ಟ್, ಕರ್ನಾಟಕ ಕಂಡಂಥ ಹೆಮ್ಮೆಯ ಲ್ಯಾಂಡ್ಸ್ಕೇಪಿಸ್ಟ್, ಮಹಿಳಾ ಲ್ಯಾಂಡ್ಸ್ಕೇಪಿಸ್ಟ್. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ವೀಣಾ ಪ್ಲೇಯರ್. ಈಗ ಕೆರೆಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಮತ್ತು ಪರಿಸರ ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತಿರುವಂಥ ರೇವತಿ ಕಾಮತ್ ಮೇಡಮ್ ಅವರ ಮನೆ. ಸ್ನೇಹಿತರೆ, ನೀವು ರೇವತಿ ಕಾಮತ್ ಅವ್ರನ್ನ ನೋಡಿದ್ರಿ ನೀವು. ಮೇಡಮ್, ಏನು ಇಷ್ಟು ಅದ್ಭುತವಾದ ಮನೆ ಕಟ್ಟಿದ್ದೀರಿ, ಲ್ಯಾಂಡ್ಸ್ಕೇಪ್ ಮಾಡ್ತೀರಿ ನೀವು. ಬೇರೆಯವ್ರ ಮನೆಗಳು, ಅಪಾರ್ಟ್ಮೆಂಟ್ಗಳು, ಕಂಪನಿಗಳನ್ನ ಅದ್ಭುತ ಮಾಡ್ತೀರಿ. ನಿಮ್ಮ ಮನೆ ಏನು ಅದ್ಭುತ ಮಾಡ್ಕೊಂಡಿದ್ದೀರಿ ನೋಡೋಣ ಕುತೂಹಲ ನಮಗೆ. ಬನ್ನಿ ತೋರಿಸ್ತೀನಿ. ನಮ್ಮ ಮನೇದೇನು ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಬಟ್ ಸಿಂಪಲ್. ನಮಗೆ ಸಿಂಪಲ್ ಆಗಿರೋದೇ ಇಷ್ಟ. ತುಂಬ ಗಾಡಿ ಗಿಡಗಳೆಲ್ಲ ಹಾಕಿಲ್ಲ. ಸೊ ಸ್ವಲ್ಪ ಸೈಡಲ್ಲಿ ಈಗ ಮರಗಳು ಹಾಕಿದ್ದೀನಿ. ಮರಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಈ ಥರ ಜಾಗಗಳಲ್ಲಿ ಆರಾಮಾಗಿ 60-40 ಸೈಟಲ್ಲಿ ಮನೆ ಕಟ್ಟೋರು ಈ ಥರ ಒಂದೊಂದು ಮರಗಳನ್ನು ಕೆಳಗಡೆ ಹಾಕ್ಬೋದು. ಇದೇನು ಗೋಡೆಗೆ ಗಿಡೆಗೆ ಏನಕ್ಕೂ ಡ್ಯಾಮೇಜ್ ಆಗೋಲ್ಲ. ಸೊ ನಾವು ಹಾಕುವಾಗಲೇ ದೊಡ್ಡದಾಗಿ ಬೆಳೆದಿರೋ ಮರಗಳನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಅದು 4 ಅಡಿ ಕೆಳಗಡೆ ಹೋಗುತ್ತೆ. 4 ಅಡಿ ಕೆಳಗಡೆ ಹಾಕಿದ್ರೆ ಅದು ಇನ್ನೂ ಡೌನಲ್ಲಿ ಹೋಗ್ಬಿಟ್ಟು ರೂಟ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ದಟ್ ಗೋಡೆಗೆ ಡ್ಯಾಮೇಜ್ ಆಗಲ್ಲ. ಸೊ ತುಂಬ ಜನ ಮರ ಹಾಕಕ್ಕೆ ಯಾಕೆ ಹೆದರ್ಕೋತಾರೆ ಅಂದರೆ ಗೋಡೆ ಬೀಳಿಸ್ಬಿಡುತ್ತೆ ಅಂತ. ಬಟ್ ಆದರೆ ಗೋಡೆ ಬೀಳಿಸುತ್ತೆ. ತೆಂಗಿನ ಮರಗಳು ಮತ್ತು ಇದೆಲ್ಲ ಇರುತ್ತಲ್ಲ, ಪಾಮ್ ವೆರೈಟೀಸ್ ಇರುತ್ತಲ್ಲ, ಅದೆಲ್ಲ ಬೀಳಿಸುತ್ತೆ. ಕೆಲವೊಂದು ವೆರೈಟೀಸ್ ಆಕಾಶ ಮಲ್ಲಿಗೆ ಅದೆಲ್ಲ ಇದೆಯಲ್ಲ, ಕೆಳಗಡೆ ರೂಟ್ ಹೋಗೋದ್ರಿಂದ ಆ ಥರ ರೂಟ್ ಇರೋ ಮರಗಳು ಡ್ಯಾಮೇಜ್ ಮಾಡಲ್ಲ. ಓಕೆ. ಪಾರಿಜಾತ ಎಲ್ಲ ಅದೆಲ್ಲ ಒಂಥರ ಸ್ಟ್ರಾಂಗ್ ಟ್ರೀಗಳೇನೆಲ್ಲ ತುಂಬ ದೊಡ್ಡದು ಬೆಳೆಯೋದು. ಈಗ ಆಕಾಶ ಮಲ್ಲಿಗೆ ಆ ಥರ ಎಲ್ಲ ನಾನು ಸಿಲ್ವರ್ ಓಕ್ ಸಜೆಸ್ಟ್ ಮಾಡಲ್ಲ. ಆಕಾಶ ಮಲ್ಲಿಗೆ ಬೆಸ್ಟು ಈ ಥರ ಜಾಗಗಳಿಗೆ. ಮತ್ತು ಹಣ್ಣಿನ ವೆರೈಟೀಸ್ ಹಾಕ್ಬೋದು. ಇಲ್ಲಿ ಅವಕಡೋಸ್ ಹಾಕ್ಬೋದು. ಇಲ್ಲಿ ಅವಕಡೋಸ್ ಹಾಕಿದ್ರೆ ಅದು ಇಷ್ಟ್ರ ಮೇಲೆ ಹೋಗಲ್ಲ, ಅದು ಕಾಂಡ ಇಷ್ಟು ದಪ್ಪ ಮೇಲೆ ಹೋಗಲ್ಲ. ಸೊ ದಟ್ ಅಲ್ಲಿ ಆರಾಮಾಗಿ ಅದು ರೂಟು ಕೆಳಗಡೆ ಹೋಗುತ್ತೆ ಮತ್ತು ಹಣ್ಣು ಬಿಡುತ್ತೆ ಮನೆಗೆ. ಸೊ ಅವಕಡೋಸು ಇಲ್ಲ ಕಿರ್ನಲಿಕಾಯಿಗಾದರೂ ಸ್ಪ್ರೆಡ್ ಆಗುತ್ತೆ. ಅವಕಡೋಸ್ ಏನಾಗುತ್ತೆ ಅಂದರೆ ಸ್ಟ್ರೈಟಾಗಿ ಹೋಗುತ್ತೆ. ಸೊ ಅವಕಡೋಸ್ ಬೆಸ್ಟು. ಲಕ್ಷ್ಮಣ್ ಫಲ, ರಾಮ್ ಫಲ, ಸೀತಾಫಲ ಅಲ್ಲ, ಅವಕಡೋ. ಸಮ್ ವೆರೈಟೀಸ್ ಆಫ್ ಬೆರೀಸ್ ಅದೆಲ್ಲ ಇವಾಗ ಈ ಥರ ಜಾಗಗಳಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಕಾಂಪೌಂಡ್ ಪಕ್ಕ. ಕಾಂಪೌಂಡ್ ಪಕ್ಕ. ಸೊ ಎಷ್ಟು ಸೈಟ್ ಮೆಜರ್ಮೆಂಟ್ ಮೇಡಮ್ ಇದು? ನಮ್ದಿದು 17,000 ಸ್ಕ್ವೇರ್ ಫೀಟ್ ಬರುತ್ತೆ ಮೋಸ್ಟ್ಲಿ. 17,000 ಸ್ಕ್ವೇರ್ ಫೀಟ್ ಅಂದರೆ ಎಷ್ಟು, 1 ಎಕರೆನಾ? ಅಲ್ಲ 1 ಎಕರೆಗಲ್ಲ, ಅರ್ಧ ಎಕರೆ. ಹಾಂ, ಓಕೆ. ಅರ್ಧ ಎಕರೆ. ಲೈಕ್ ಇಲ್ಲಿ 3 ತೆಂಗಿನ ಮರ ಇಲ್ಲಿ ಮುಂದ್ಗಡೆ ಇದೆ, ಹಿಂದ್ಗಡೆ ತೆಂಗಿನ ಮರ ಇದೆ. ಓಕೆ. ಸೊ ಇದೆಲ್ಲ ನಾವು ಹಾಕಿರೋ ಮರಗಳೇನೆ. ಇದು ಈ ಆಲಿವ್ ಟ್ರೀ ಅಂತ, ಇದನ್ನು ನಾವು ನನ್ನ ಮಗ ಇಷ್ಟಪಟ್ಟ ಸಿಗ್ನೇಚರ್. ಇಲ್ಲ, ಅದ್ರ ನೇಚರೇ ಹಾಗೆ. ಮರ ಇರೋದೇ ಹಂಗ? ಹಾಂ, ಮರ ಇರೋದೇ ಹಾಗೆ. ಹೌದಾ? ಅದನ್ನು ಏನು ಮಾಡಿದ್ದಾರೆ ಅಂದರೆ, ಇದಕ್ಕೊಂದು 120 ವರ್ಷ ಆಗಿದೆ. ಎಸ್, ಈ ಮರಕ್ಕೆ ಆದರೆ 120 ವರ್ಷ ಆಗಿದೆ. ಆ್ಯಕ್ಚುಲಿ ನಮಗೆ ಇದು ಸಿಗುವಾಗಲೇ ಇಲ್ಲ, ಆಲಿವ್ ಬಿಡಲ್ಲ, ನಮ್ಮ ದೇಶದಲ್ಲ ಇದು. ಬಟ್ ಅದು ಇದುವರೆಗೂ ಬಿಟ್ಟಿಲ್ಲ. ನಮ್ಮ ದೇಶಕ್ಕಲ್ಲ ಇದು. ನಮ್ಮ ದೇಶಕ್ಕಲ್ಲ. ನಾನಾದರೂ ಲೈಕ್ ಅವನು ನನ್ನ ಮಗ ಇಷ್ಟಪಟ್ಟು ತಂದು ಹಾಕಿದ್ದಾನೆ. ಸೊ ನಮ್ಮ ದೇಶದ ಮರ ಅಲ್ಲ ಇದು. ಅದಕ್ಕೆ ಹಣ್ಣು ಬಿಡ್ತಾಯಿಲ್ಲ. ಸೊ ಇದಕ್ಕೆ ಇದು ತಗೊಳ್ಳುವಾಗಲೇ ನಾವೊಂದು 100 ವರ್ಷದೇನೋ ತೊಗೊಂಡ್ವಿ ಆ ಮರನ. ಅದು ಸಿಗುತ್ತೆ ಚೈನಾದಲ್ಲಿ, ಈ ಥರ ಮಾಡಿಡ್ತಾರೆ ಅದನ್ನು ಡ್ರಮ್ಗಳಲ್ಲಿ. ಸೊ ದೊಡ್ಡ ದೊಡ್ಡ ವಯಸ್ಸಾಗಿರೋ ಮರಗಳನ್ನು ದೇ
ಕೀಪ್ ದಿಸ್ ಒನ್. ಬೆಳೆಸ್ತಾರೆ. ಬೆಳೆಸಿ ಈ ಥರ ನಮ್ಗಳಂಥವ್ರಿಗೆ ಸೇಲ್ ಮಾಡ್ತಾರೆ. ಇದಕ್ಕೆ 6 ಲಕ್ಷ ಏನೋ ಕೊಟ್ವಿ ನಾವು. ಈ ಮರಕ್ಕೆ 6 ಲಕ್ಷ. ಓಕೆ. ರೋಸ್ ಗಾರ್ಡನ್ ನರ್ಸರಿಲಿ ತೊಗೊಂಡ್ವಿ. ಬಟ್ ಇದು ಲುಕ್ಕಿಗೆ ಮಾತ್ರ. ಲುಕ್ಕಿಗೆ ಮಾತ್ರ, ಜಸ್ಟ್ ಇದು ಒಂಥರ ನಮ್ಮ ಮನೆಗೆ ದಟ್ ಇಸ್ ಗಿವಿಂಗ್ ಒನ್ ಸಿಗ್ನೇಚರ್ ಲುಕ್. ಅದನ್ನು ಕಟ್ ಮಾಡಬೇಕಿತ್ತು ಮೇಲೆ. ಸೊ ಸಿಗ್ನೇಚರ್ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಲೈಕ್ ವಿ ಹ್ಯಾವ್ ಟೇಕ್ ದಿಸ್. ಇದನ್ನು ಮಾಡಿರೋದು ಕಟ್ ಮಾಡಿ ಇದನ್ನು ಸ್ಟೌಟಾಗಿ ಶಾರ್ಟಾಗಿ ಬೆಳೀಲಿ ಅಂತ ಮಾಡಿದ್ದಾರೆ. ಸೊ ಅದು ಮೇಲೆ ಹೋಗ್ದಂಗೆ ಏನೋ ಬೋನ್ಸಾಯಿ ಅಂತಾರಲ್ಲ. ಬೋನ್ಸಾಯಿ ಇಲ್ಲ, ಬೋನ್ಸಾಯಿಗೆ ಎಗೇನೆಸ್ಟ್ ನಾನು. ಬೋನ್ಸಾಯಿ ಅಂದರೆ ಮರದ ರೂಟ್, ಇದು ಮದರ್ ರೂಟೇ ಕಟ್ ಮಾಡಿಬಿಡ್ತಾರೆ, ಅವಾಗ ಸ್ಟೌಟಾಗಿ ಹೋಗುತ್ತೆ ಅದು. ಸೊ ಅದನ್ನ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಅದು ಬೋನ್ಸಾಯಿ ಮನೆಗೆ ತರೋದೇ ಇಲ್ಲ. ಅದು ಆ್ಯಕ್ಚುಲಿ ಒಳ್ಳೇದಲ್ಲ. ದಟ್ ಕರ್ಸಸ್ ಲೈಕ್ ನಮ್ಗೆ ಶಾಪ್ ಆಗುತ್ತೆ ನಮ್ಮನ್ನ. ನಾನು ಹಿಂಗೆ ಬೆಳಿಬೇಕು ಅದನ್ನು. ಈಗ ಉದಾಹರಣೆ ನಾವು 6 ಅಡಿ ಬೆಳಿಬೇಕು ಅದನ್ನು 2 ಲೀಟರ್ಗೆ. ದೊಡ್ಡ ವೃಕ್ಷಗಳನ್ನೆಲ್ಲ ನಾವು ತೊಗೊಂಡೋಗಿ ಸ್ಟೌಟ್ ಮಾಡಿಬಿಟ್ಟು ಕುಬ್ಜರನ್ನು ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಲೈಕ್ ಅವುಗಳಿಗೆ ಬೇಜಾರಾಗತ್ತಲ್ಲ. ಎಲ್ಲದರಲ್ಲೂ ಜೀವ ಇರುತ್ತೆ. ಓಕೆ. ಸೊ ಇದನ್ನು ಮಾತ್ರ ತಲೆ ಹೊಡೆಸ್ಕೊಟ್ಟಿದ್ರು. ತಲೆ ಪಟ್ ಅಂತ ಹೊಡೆದು ಮಾಡಿರೋದು ಇದು. ಮೇಲೆ ಕಟ್ ಮಾಡಿ ಮೇಲೆ ಹೋಗ್ದಂಗೆ ಮಾಡಿ ಹೋಗ್ಬೇಡ ಮೇಲೆ. ಇದ್ರ ನೇಚರು ಮೇಲೆ ಹೋಗೋದಲ್ಲ, ಸ್ಪ್ರೆಡ್ ಆಗದೆ. ಬಟ್ ಸ್ಟಿಲ್ ಇಷ್ಟಿಷ್ಟು ಹತ್ರ ಹೋಗಿರೋದು ಏನೋ, ಬಟ್ ಇದಕ್ಕೆ ಇದು ಮಾಡಿದ್ದಾರೆ. ಓಕೆ, ನೈಸ್, ಫೈನ್. ಇದೇನು ಮೇಡಮ್ ಇದು ಪೂಲು? ಯೂಶ್ವಲಿ ವಾಟರು ನಮಗೆ ಇದು 5 ಎಲಿಮೆಂಟ್ಸು, ಏರು, ವಾಟರು, ಲೈಕ್ ಅರ್ತು, ಆ ಥರ ಇದೆಯಲ್ಲ ನಮ್ಮದು ಪಂಚಭೂತಗಳಿದೆಯಲ್ಲ, ಪಂಚಭೂತಗಳು. ಅದ್ರ ಪ್ರಕಾರ ಎಂಟ್ರೆನ್ಸಲ್ಲಿ ವಾಟರ್ ಬಾಡಿ ದಟ್ ಸೌಂಡ್ ಎಲ್ಲ ಇದೆಯಲ್ಲ, ಸೊ ದ್ಯಾಟ್ ಇಸ್ ಆಸ್ಪಿಷಿಯಸ್ ಅಂತ ಇದು ಮಾಡಿದ್ದಾರೆ. ಇಲ್ಲ ಕೊಯ್ ಫಿಶಸ್, ದಿಸ್ ಆರ್ ಆಲ್ ಕೊಯ್ ಫಿಶ್ ಅಂತಾರಲ್ಲ ಇದಕ್ಕೆ. ಈ ಫಿಶ್ ತುಂಬ ಜಾಸ್ತಿ ಲೈಫ್, ಅದಕ್ಕೆ ಸಾಯಲ್ಲ ಯೂಶ್ವಲಿ ಅದು. ಅದು ಕೊಯ್ ಫಿಶಸ್ ಅಂತಾರೆ. ಅದೇನಂತ ಹೇಳಿದ್ರೆ ಅದೆಷ್ಟು ನೋಡಿ ಸೆನ್ಸಿಟಿವ್. ನಾವೀಗ ಬರ್ತಿದ್ದಾಗೆ ಅಂತ ಒಳಗಡೆ ಬಚ್ಚಿಟ್ಕೊಳಕ್ಕೆ ಹೋಗ್ತಾವೆ. ಅದು ಗೂಡು ಮಾಡಿದ್ದೀರಾ? ಇಲ್ಲ, ಜಾಗ ಇದೆ ಅಲ್ಲಿ, ಇದಕ್ಕೆ ಬಚ್ಚಿಟ್ಕೊಳಕ್ಕೆಲ್ಲ ಮನುಷ್ಯ ಕಾಣಿಸಲ್ಲ. ಅಲ್ಲ, ಇಲ್ಲಿ ಬಂದಿದ್ದೀವಿ ಅಂತ ಆಮೇಲೆ ಅದಕ್ಕೆ ಯಾರು ಫುಡ್ ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ಫುಡ್ ಹಾಕೋ ಟೈಮ್ ಬರ್ತವೆ ಹೊರಗಡೆ ಎಲ್ಲವೂ. ಅಂದರೆ ಮೇಡಮ್ ಇದೆಲ್ಲವೂ ಮನೆಗೆ ಆ್ಯಡ್ ಆಗುತ್ತೆ ನೋಡಿ. ಉದಾಹರಣೆಗೆ ಆ ಸೌಂಡು, ಈ ನೀರಿನ ಅದೇನಾಗುತ್ತೆ ಅಂದರೆ ಪಾಸಿಟಿವ್ನೆಸ್. ಅದು ಒಂಥರ ಲೈಕ್ ಇಟ್ ವಿಲ್ ಕ್ರಿಯೇಟ್ ಅವರ್ ಪಾಸಿಟಿವ್ ದಿಸ್ ಒನ್. ಬಂದು ನೋಡಿ ಮತ್ತೆ ಹೋಯ್ತು ನೋಡಿ, ಹೊರಗೆ ಬಂದು ವಾಪಸ್ ಹೋಯ್ತು, ನೋಡ್ಕೊಂಡು ಹೋಯ್ತು. ಎಲ್ಲ ಬಚ್ಚಿಟ್ಕೊಂಡ್ಬಿಟ್ವು. ಈ ಥರ ಯಾವಾಗಲೂ ಮಾಡ್ತಿರ್ಲಿಲ್ಲ. ಅದು ನಮ್ಮನ್ನು ನೋಡ್ತಲ್ಲ ಹೊಸಬ್ರನ್ನ. ಸೊ ಅವು ನಿಮ್ಮನ್ನು ಗುರುತಿಸ್ತವೆ. ಎಲ್ಲ ಗೊತ್ತಾಗುತ್ತೆ ಅವಕ್ಕೆ. ಬಂತು ಎಲ್ಲ ದಾಳಿ ಮಾಡೋದು. ಫುಡ್ ಬಂತಲ್ಲ ಅದಕ್ಕೆ ನೋಡಿ ಈಗ ಬಂದು. ನೋಡಿ ಇಲ್ಲಿ ವಾವ್, ಎಷ್ಟಿದಾವೆ ಥರದವು ಒಟ್ಟು? ಇದೇ ಒಂದು 40. ಇವ್ಯಾವ ಕಪ್ ಕಲರ್ ಫಿಶ್ ಬಿಟ್ಟಿದ್ದೀರಾ ಮೇಡಮ್? ಅದು ಇದು ಆಲ್ಗೆ ಕ್ಲೀನ್ ಮಾಡುತ್ತೆ ಅಂತ. ಅದು ಈ ಪಾಚಿ ತಿನ್ನುತ್ತೆ ಅಂತ. ಈ ನೀರು ಚೇಂಜ್ ಮಾಡ್ತಾ ಇರ್ತಾರೆ? ಚೇಂಜ್, ಫಿಲ್ಟ್ರೇಷನ್ ನಡೀತಾ ಇರುತ್ತೆ. ಸೊ ಇದಕ್ಕೆ ಮೇಂಟೆನೆನ್ಸ್ ಜನಗಳಿದ್ದಾರೆ, ಅವ್ರು ಬಂದು ಈ ಪಾಚಿ ಕ್ಲೀನ್ ಮಾಡಿ, ಇದೆಲ್ಲ ಉಜ್ಜಿ ಮಾಡಿ, ಬೆಲ್ಲೆಲ್ಲ ಇದೆಯಲ್ಲ ಅದೆಲ್ಲ ಮಾಡಿ ಕ್ಲೀನ್ ಮಾಡ್ತಾ ಇರ್ತಾರೆ. ಕರೋನಾ ಟೈಮಲ್ಲಿ ನಾನೇ ಮಾಡ್ತಾ ಇದ್ದೆ. ಓಕೆ. ಸೊ ಕರೋನಾ ಟೈಮಲ್ಲಿ ಇಲ್ಲ ನೀವು ಲಾಕು ನಮ್ಮ ತಿಲ್ಲೋಚೆನು ನಾನು ಎಲ್ಲ ಸೇರ್ಕೊಂಡು ಇದನ್ನು ಕ್ಲೀನ್ ಮಾಡೋದು. ನೀವು ತೊಳಿತಾ ಇದ್ರಿ? ಓಕೆ. ಆಮೇಲೆ ಇದೆಲ್ಲ ಪ್ಲಾಸ್ಟಿಕ್. ಇದೇನಕ್ಕೆ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ, ದಿಸ್ ಇಸ್ ಫುಟ್ಬಾಲ್ ಗ್ರೌಂಡ್. ನನ್ನ ಮೊಮ್ಮಗಂಗೆ ಆಟ ಆಡೋಕ್ಕೆ. ಸೊ ಇದು ಲಾನ್ ಇತ್ತು. ಲಾನ್ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಲೈಕ್ ಅದಕ್ಕೇ ಅವನಿಗೆ ಪ್ರೊಫೆಷನಲ್ ಆಗಿ ಫುಟ್ಬಾಲ್ ಗ್ರೌಂಡ್ ಇದು. ಓಕೆ. ಇದು ಫುಟ್ಬಾಲ್ ಅಯ್ಯೋ ಗಿಡಕ್ಕೆ ಹೊಡ್ಬಿಡ್ತು. ಸೊ ಆ ಥರ ಫುಟ್ಬಾಲ್ ಆಡ್ತಾ ಇರ್ತಾರೆ? ಆ ಥರ ಏನಲ್ಲಿ ಪ್ರೊಫೆಷನಲ್ ಆಗಿ. ಈಗ ಅದರದ್ದೆಲ್ಲ ಇದೆಲ್ಲ ಗೋಲೆ ಎಲ್ಲ ಅಲ್ಲಿ ಹೊರಗಡೆ ರಿಪೇರಿ ಆಗ್ತಾ ಇದೆ. ಓಕೆ. ಈ ತೆಂಗಿನ ಮರ ಗೋಡೆ ಬೇರೆ ಇತ್ತಲ್ವಾ? ಇಲ್ಲ, ಇದು ಅಂದರೆ ಫಸ್ಟೇ ತೋಟ ಇತ್ತು. ತೆಂಗಿನ ತೋಟ ಇದ್ದಿದ್ದಕ್ಕೆ ಇದೇನು ನಮ್ಮ ಗೋಡೆಗೆ ಡ್ಯಾಮೇಜ್ ಮಾಡಲ್ಲ. ಇದ್ರದ್ದೆಲ್ಲ ಸಿಸ್ಟಮ್ ಕೆಳಗಡೆ ಹೋಗಿ ಅದೆಲ್ಲ ರೂಟ್ ಎಲ್ಲ ಮತ್ತೆ ಮೇಲಿಂದ ರೂಟ್ ಬರಲ್ಲ ಅಲ್ವಾ. ಸೊ ಇದೇನು ಗೋಡೆಗೇನೋ ಹಾರ್ಮ್ ಮಾಡಲ್ಲ. ಬಟ್ ಹೊಸದಾಗಿ ತೆಂಗಿನ ಸಸಿ ತಂದು ಹಾಕಿದ್ರೆ? ಹೊಸದಾಗಿ ತಂದು ಹಾಕಬಾರ್ದು ಈ ಥರ ಜಾಗದಲ್ಲಿ. ಹೊಸದಾಗಿ ತಂದು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಬೆಳೆಯುವಾಗ ಡೆಫಿನೆಟ್ಲಿ ಅಲ್ಲಿ ಹೋಗಿ ಫೌಂಡೇಶನ್ಗೆ ಇದು ಕೊಡೋದು, ಡ್ಯಾಮೇಜ್ ಮಾಡೋದು ಮಾಡೇ ಮಾಡುತ್ತೆ. ಸೊ ತೆಂಗಿನ ಮರ ಇಸ್ ನಾಟ್ ಅಡ್ವೈಸಬಲ್ ಇಲ್ಲಿ. ಇನ್ಸೈಡ್ ಹೌಸ್ ಅಂದರೆ ಲೈಕ್ ಫಸ್ಟೇ ತೆಂಗಿನ ಮರ ಇಟ್ಕೋಬೋದು.
ಫ್ರೆಶ್ ಆಗಿ ತಿರ್ಗಿ ಹಾಕಬಾರ್ದು. ಹಾಕಿದ್ರೆ ಅದು ಭಾಳನೇ ತೊಂದರೆ, ಅದರಿಂದ ತೊಂದರೆ ಕೊಡುತ್ತೆ. ಸೊ ಒಂದ್ಸಲ ಅಡ್ವೈಸ್ ತೊಗೊಂಡು ಯಾವ ಮರ ಹಾಕಬೇಕು ಮನೆ ಕಡೆ ಯಾವಾಗಲೂ ಅಷ್ಟೇ, ಯಾವಾಗಲೂ ಅಷ್ಟೇ ಯಾವ ಮರ ಹಾಕಬೇಕು ಅನ್ನೋದು ಅಡ್ವೈಸ್ ತೊಗೊಳ್ಳೇಬೇಕು. ಯಾವ ಮರ ಹಾಕಬೇಕು ಅಂತ ಅಡ್ವೈಸ್ ತೊಗೊಂಡು ಆಮೇಲೆ ಅದು ಡ್ಯಾಮೇಜಸ್ ಮಾಡಲ್ಲ. ಇಲ್ಲ ಸುಮ್ಮನೆ ಏನೇನೋ ಮರಗಳು ಹಾಕ್ಬಿಟ್ರೆ ಇಟ್ ಈಸ್ ಗೋಯಿಂಗ್ ಟು ಬ್ಯಾಡ್ ಎಫೆಕ್ಟ್. ಸೊ ಆಮೇಲೆ ಕಡಿಲೇಬೇಕಾಗುತ್ತೆ, ಬೇರೆ ದಾರಿನೇ ಇರಲ್ಲ. ಗೋಡೆ ಎತ್ತಕ್ಕೆ ಶುರು ಮಾಡಿದ್ಮೇಲೆ ಸೊ ಇದು ಹಾಫ್ ಏಕರಲ್ಲಿ ನೀವು ಕಂಪ್ಲೀಟ್ ಗಾಳಿ ಬೆಳಕಿಗೆ ವ್ಯವಸ್ಥೆ ಪ್ರಾಪರ್ ಆಗಿ ಮಾಡಿಕೊಂಡು. ಎಷ್ಟು ವರ್ಷದ ಮನೆ ಇದು? ಇದು 7-8 years 9 years ಬ್ಯಾಕ್ ವಿ ಸ್ಟಾರ್ಟೆಡ್ ದಿಸ್ ಒನ್ ಕನ್ಸ್ಟ್ರಕ್ಟಿಂಗ್ ಇಟ್. ನಾವು ಇದನ್ನು ಈಗ ಏನು ಮಾಡಿದ್ದೀವಿ ಗೊತ್ತಾ, ಇದಕ್ಕೆ ದಿಸ್ ಇಸ್ ಕಾಲ್ಡ್ ಪ್ಲಾಜಾ ಅಂತ ಹೇಳ್ತಾರೆ. ಇದು ಎಂಟ್ರೆನ್ಸ್ ಪ್ಲಾಜಾ ಲೈಕ್ ಇವಾಗ 3 ಮನೆ ಮಾಡಿದ್ದೀವಿ ಇಲ್ಲಿ, 3 ಬಾಗಿಲು ಮನೆ, ಒಂದು 3 ಬಾಗಿಲು ಅಂತಾರಲ್ಲ. ದಿಸ್ ಇಸ್ ಮೈ ಎಲ್ಡರ್ ಸನ್ಸ್ ಹೌಸ್. ಇಲ್ಲೇ ತೋರಿಸ್ತೀನಿ. ದಿಸ್ ಇಸ್ ಒಂದು ಕಾಂಪೌಂಡು 3 ಮನೆ. 3 ಮನೆ, ಮನೆ ಒಂದು 3 ಬಾಗಿಲೇ. ಮನೆ ಒಂದು 3 ಬಾಗಿಲು. ಬನ್ನಿ ಒಳಗಡೆ ಬನ್ನಿ. ಹಾಂ, ಇದು ನನ್ನ ದೊಡ್ಡ ಬಂಗಾರದ ಮನೆ. ಹಾಂ, ಓಕೆ. ನಿತಿನ್ ಕಾಮತ್ ಒಂದು ಮ್ಯೂಸಿಕ್ ಇದು ಮ್ಯೂಸಿಕ್. ನನ್ನ ಮೊಮ್ಮಗ ತುಂಬ ಟ್ಯಾಲೆಂಟೆಡು. ಅವನು ಹಿ ಪ್ಲೇಸ್ ಡ್ರಮ್ಸ್, ಹಿ ಪ್ಲೇಸ್ ಕೀಬೋರ್ಡ್. ಅವ್ನು ಬಾರ್ನ್ ಟ್ಯಾಲೆಂಟೆಡು, ಲೈಕ್ ನಂದಿತಾ ಹೇಗಿದ್ದಾಳೋ ಹಾಗೇನೆ. ಸೊ ಲೈಕ್ ಒಂದು ಡ್ರಮ್ಸು, ನನ್ನ ಜೊತೆ ಮೃದಂಗ ನುಡಿಸ್ತಾನೆ. ಅವನು ನನ್ನ ವೀಣೆ ಜೊತೆ ಮೃದಂಗ ನುಡಿಸ್ತಾನೆ. ಸೊ ನೀವು ವೀಣೆ, ನಿಮ್ಮ ಮೊಮ್ಮಗ ಮೃದಂಗ. ಎಷ್ಟು ನಿಮ್ಮ ಮೊಮ್ಮಗನಿಗೆ ಏಜು? ಈಗ ಮೊನ್ನೆ 9 ಆಯಿತು. ಅಷ್ಟಕ್ಕೆ ಎಷ್ಟು ಜೀನಿಯಸ್ ಅವನು? 3 ವರ್ಷದಿಂದನೇ ಹೇಳಿಸ್ತಾ ಇದ್ವಿ ಕ್ಲಾಸ್. ಸೂಪರ್, ವೆರಿ ನೈಸ್. ಸೊ ನಿಮ್ಮದು ಅಜ್ಜಿ ಮೊಮ್ಮಗನ ಜುಗಲ್ಬಂದಿ ಆಗುತ್ತೆ. ಟ್ವಿಟರಲ್ಲಿ ಲೈಕ್ ನನ್ನ ಮಗ ಹಾಕ್ಬಿಟ್ಟು ಇಟ್ ಈಸ್ ವೆರಿ ಬಿಗ್, ಇದು ವೆರಿ ಬಿಗ್ ನ್ಯೂಸ್ ಇಟ್ ಹ್ಯಾಸ್ ಬಿಕಮ್. ಮೇಡಮ್ ಇದು ಮೇಲೆ ರೂಮ್ಸು? ಮೇಲೆಲ್ಲ ರೂಮ್ಸು. ಓ ಮೈ ಗಾಡ್. ಇದು ಇಲ್ಲಿ ಐ ವಿಲ್ ಟೇಕ್ ಯು ಥ್ರೂ ಟಾಪ್. ಇದು ಆ್ಯಕ್ಚುಲಿ ಇದು ನನ್ನ ಪೋರ್ಷನ್. ಇದು ನಿಮ್ಮ ಬಾಗಿಲು? ನನ್ನ ಬಾಗಿಲು, ನನ್ನ ವೀಣಾ, ದಿಸ್ ಒನ್ ಆ್ಯಂಡ್ ಆಲ್. ನನ್ನ ರೂಮು, ನಮ್ಮ ಹಸ್ಬೆಂಡ್ ರೂಮ್ ಇತ್ತು. ಇವಾಗ ನಂದು ಒಬ್ಬರದ್ದು ನೋಡ್ಬಿಟ್ಟು ಹೋಗೋಣ. ಹಾಂ, ಪೋರ್ಷನ್ಸ್ ಇದೆಯಲ್ಲ 3 ಸೇಮ್ ಇಲ್ಲ, ಎಲ್ಲ ಅವ್ರವ್ರ ರಿಕ್ವೈರ್ಮೆಂಟಿಗೆ ಪ್ರಕಾರ ಡಿಫ್ರೆಂಟ್ ಆಗಿದೆ. ಇದು ಇಲ್ಲಿ ಇದೆಯಲ್ಲ, ಇದು ನೋಡಿ ಅವರು ಇದನ್ನು ಫ್ಲೋರಿಂಗ್ ಇದನ್ನು ಸಮೇತ ಎಷ್ಟು ಸೆನ್ಸಿಬಲ್ ಆಗಿ ಮಾಡಿದ್ದಾರೆ ನೋಡಿ. ಏನು ವಿಶೇಷ? ಸ್ಲಿಪ್ ಆಗಲ್ಲ. ಹೌದು, ಕರೆಕ್ಟು. ಇದು ಕರೆಕ್ಟಾಗಿ ಟೈಟಾಗಿ ಹಿಡ್ಕೊಳ್ಳೋದು ಕಾಲು. ಹಾಂ, ಕರೆಕ್ಟಾಗಿ ಟೈಟಾಗಿ ಹಿಡ್ಕೊಳುತ್ತೆ, ಇದಾಗಲ್ಲ. ಗವರ್ನರ್ ನಮ್ಮ ಹಸ್ಬೆಂಡ್ ಹೋದಾಗ ಗವರ್ನರ್ ಹ್ಯಾಸ್ ಸೆಂಟ್ ಮೀ ಲೆಟರ್. ಓ, ಇದು ಯಜಮಾನ್ರು ಏನು ಮಾಡ್ತೀರಿ ಮೇಡಮ್? ಕೆನರಾ ಬ್ಯಾಂಕ್ ಎಂಪ್ಲಾಯ್, ಬಟ್ ಹಿ ವಾಸ್ ಅ ವೆರಿ ಹಾನೆಸ್ಟ್. ಕೆನರಾ ಬ್ಯಾಂಕ್ ಮ್ಯಾನೇಜರು. ನೋಡಿ ಸ್ನೇಹಿತರೆ, ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು, ನಮ್ಮ ಕರ್ನಾಟಕ ರಾಜ್ಯಪಾಲರಾಗಿದ್ದವರು, ನನಗೆ ಬರೆದಿದ್ದಾರೆ. ನೋಡಿ, ಶ್ರೀಮತಿ ರೇವತಿ ಕಾಮತ್ರವರೇ, ರಘುರಾಮ್ ಕಾಮತ್ ಅವರ ನಿಧನದ ಸುದ್ದಿಯನ್ನು ತಿಳಿದು ಆಘಾತ ಆಯಿತು. ಈ ದುಃಖದ ಸಮಯದಲ್ಲಿ ನಾನು ನಿಮ್ಮ ಕುಟುಂಬದೊಂದಿಗೆ ಇದ್ದೇನೆ ಮತ್ತು ಅಗಲಿದ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಚಿಕ್ಕ ವಯಸ್ಸಿನಲ್ಲೇ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡ ಶ್ರೀ ರಘುರಾಮ್ ಕಾಮತ್ ಅವರು ಸಮರ್ಪಣಾ ಭಾವ ಮತ್ತು ಬದ್ಧತೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಅವರು ಉದ್ಯಮಿಯಾಗಿ ಯಶಸ್ಸನ್ನು ಕಂಡುಕೊಂಡರು ಮತ್ತು ಪ್ರಕ್ರಿಯೆಯಲ್ಲಿ ನಿತಿನ್ ಮತ್ತು ನಿಖಿಲ್ ಅವರನ್ನು ಪ್ರೇರೇಪಿಸಿದರು. ಮೃತರ ಆತ್ಮಕ್ಕೆ ಮೋಕ್ಷ ಸಿಗಲಿ. ಓ ಮೈ ಗಾಡ್. ಇದು ನನಗೊಂದು ಇವರು ಬುಲಾರ್ ಎಜುಕೇಷನ್ ಸೊಸೈಟಿನವರು ಚೆನ್ನಾಗಿ ಬರೆದಿದ್ದಾರೆ. ನನ್ನ ಮ್ಯೂಸಿಕ್, ನನ್ನ ಆಮೇಲೆ ಫ್ಲವರ್ ಡೆಕೋರೇಷನ್, ಆಮೇಲೆ ನನ್ನ ಲ್ಯಾಂಡ್ಸ್ಕೇಪಿಂಗ್ ಆ್ಯಂಡ್ ನನ್ನ ಎನ್ವೈರನ್ಮೆಂಟ್, ನನ್ನ ಡಿಫ್ರೆಂಟ್ ಫೀಲ್ಡ್ಸ್ ಇದೆಯಲ್ಲ. ಸೊ ಅದನ್ನು ಎಲ್ಲ ಮೆನ್ಷನ್ ಮಾಡಿದ್ದಾರೆ ಬ್ರೀಫ್ ಆಗಿ. ಇಲ್ಲಿನ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದಾರೆ ಮ್ಯೂಸಿಕ್ಕು. ಐ ವಾಸ್ ಎ ಮ್ಯೂಸಿಕ್ ಟೀಚರ್ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಫ್ಲವರ್ ಬಿಸ್ನೆಸ್, aesthetics, and then I did landscaping and environmental. 4 ಸೇರಿಸಿದ್ದಾರೆ ಅವರು. This is my brother, ಯೋಗ ನರಸಿಂಹ, ಗ್ರೇಟ್ ಪರ್ಸನಾಲಿಟಿ. ಓಕೆ. ಅವನು ಹೈಲಿ ಎಜುಕೇಟೆಡ್ ಪರ್ಸನ್. ನನಗೆಲ್ಲ ಗೈಡ್ ಮಾಡ್ತಿದ್ದಿದ್ದು ನಿಮ್ಮ ಮೇಲೆ. ಓಕೆ. ಅದೇ ನೀವು 10 ಜನ ಮಕ್ಕಳು? ಫಸ್ಟ್ ಒನ್. ನೀವು ಲಾಸ್ಟ್ ಒನ್? ನಾ ಲಾಸ್ಟ್ ಒನ್. ಮಧ್ಯದಲ್ಲಿ 8 ಜನ? 8 ಜನ. ಓಕೆ, ನೈಸ್. ಗ್ರೇಟ್ ಅಲ್ಲ ನಮ್ಮ ತಂದೆಯವರೆಲ್ಲರೂ. ಹೌದು. ಇಲ್ಲಿಂದ ನೋಡಿ, ಇದು ಕಾಣಿಸುತ್ತೆ, ಲೈಕ್ ಇಲ್ಲಿಂದ ಅಷ್ಟಲಕ್ಷ್ಮಿ ಫೋಟೋ ಕಾಣಿಸುತ್ತೆ. ನನ್ನ ಮಗಂದೇ ಐಡಿಯಾ ಏನು ಗೊತ್ತಾ, ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ನನ್ನ ಫೋಟೋ ಕಾಣುತ್ತೆ, ಅಲ್ಲಿ ಅಷ್ಟಲಕ್ಷ್ಮಿ ಫೋಟೋ ಕಾಣುತ್ತೆ. ಯು ಟೇಕ್ ದಟ್ ವ್ಯೂ. ಅದಕ್ಕೆ ಅವ್ರು ಕೊಟ್ಟಿರೋದು.
ಸೊ ಈ ಕಡೆ ಎಡಗಡೆಗೆ ನಿಮ್ಮ ಫೋಟೋ, ಬಲಗಡೆಗೆ ಅಷ್ಟಲಕ್ಷ್ಮಿ. ಅಷ್ಟಲಕ್ಷ್ಮಿ ಫೋಟೋ. ನಮ್ಮ ಅಷ್ಟಲಕ್ಷ್ಮಿ ರೋಡಿಂದ ಕಾಣಿಸ್ತಾ ಇತ್ತು ಮುಂಚೆ, ಮರ ಬೆಳೆಯೋಕ್ಕೆ ಮುಂಚೆ. ಈಗಲೂ ಅಲ್ಲಿಂದ ಕಾಣಿಸ್ತೆ ಈ ಲೈಟಲ್ಲಿ. ದಟ್ ಹೈಲೈಟ್ಸ್ ದಟ್. ಓಕೆ. ದಿಸ್ ಇಸ್ ಮೈ ಹಸ್ಬೆಂಡ್ಸ್ ರೂಮ್ ಆಗಿತ್ತು. ಅಲ್ಲ, ನಮ್ಮ ಹಸ್ಬೆಂಡ್ ಇಲ್ಲಿರ್ತಿದ್ರು. ನಾನು ಆ ರೂಮ್, ನನ್ನ ರೂಮ್ ಬೇರೆ, ಅವ್ರ ರೂಮ್ ಬೇರೆ. ಓಕೆ. ಅವ್ರದ್ದೆಲ್ಲ ಕ್ಲೋತ್ಸ್ ಎಲ್ಲ ಇನ್ನೂ ನಾನು ಕೊಟ್ಟಿಲ್ಲ. ಐ ಡೋಂಟ್ ವಾಂಟ್ ಟು ಸೆಲ್ ಇಟ್ ಎನಿಬಡಿ. ಹೇಳಕ್ಕೆ ಸೆಲ್ ಅಲ್ಲ, ಗಿವ್ ಇಟ್. ಸ್ವಲ್ಪ ಕೊಡ್ತಾ ಇದ್ದೀನಿ. ಹಾಂ ಹಾಂ. ಎಷ್ಟು ವರ್ಷ ಆಯ್ತು ಸರ್ ಹೋಗಿ? ಸರ್ ಹೋಗಿ 3 ತಿಂಗಳು. ದಿಸ್ ಇಸ್ ದ 3rd ಮಂತ್. 3 ತಿಂಗಳು. ಏನಾಗಿತ್ತು ಸರ್ಗೆ? ಸಡನ್ನಾಗಿ ಹೋಗ್ಬಿಟ್ರು. ಲೈಕ್ ದಿಸ್ ಒನ್ ಹಾರ್ಟ್ ಫೇಲ್ಯೂರ್. ಎಷ್ಟು ಏಜ್ ಇತ್ತು ಅವ್ರಿಗೆ? 70. ಬ್ಯಾಂಕ್ ಮ್ಯಾನೇಜರ್. 70. ಆಮೇಲೆ ಇದೆಲ್ಲ ಖಾಲಿ ಮಾಡಿದೆ. ಅಲ್ಲೊಂದೆಲ್ಲ ಮೊಮೆಂಟೋಸ್ ಬಂದಿರೋದು, ಇಲ್ಲೊಂದಿಷ್ಟು ಜಾಗ ಸಿಕ್ತು ನನಗೆ, ಎಲ್ಲ ಹಾಕಿದೆ. ಓಕೆ. ಇದು ರೂಮ್ ಅಲ್ಲ ಮೇಡಮ್, ಇದು ಇದೇ ಮನೆ ಇದ್ದಂಗೆ ಇದೆ. ಇಷ್ಟ ಯಾವುದು? ಅಲ್ಲೊಂದು ಸೋಫಾ ಇದೆ. ಇದೇ ಮನೆ ಎಷ್ಟಿದೆ ಇದು? ಇದ್ಯಾರೋ ಇವರು ಶಿವು ಅಂತ, ಆನೂರು ಶಿವು ಅಂತ ಅವರು. ಇವರು ದೊಡ್ಡ ಮೃದಂಗ ವಾದಕರು. ಅನಂತ್ ಕೃಷ್ಣ ಶರ್ಮಾ ಅವರ ಮಗ ಆನೂರು ಶಿವು ಇದ್ದಾರಲ್ಲ, ಅವ್ರು ನನಗೆ ಗಿಫ್ಟೆಡ್ ಮಿ ದಿಸ್. ಇದಾ ಈ ವೀಣೆ? ವಾವ್, ಆಂಟಿಕ್ ಆಗಿದೆ ಮೇಡಮ್ ಇದು. ತುಂಬ ಹಳೇದು, 100 ವರ್ಷ ಹಳೇದು. ನಾನು ಮುಟ್ಬೋದಾ? ಮುಟ್ಟಿ. ಓ, ಇದೆಲ್ಲ ತಂತಿ ಲೂಸ್ ಆಗಿದೆ. ಇಲ್ಲ, ಅದಕ್ಕೆ ರಿಪೇರಿಗೆ ಕೊಡಬೇಕು. ಓಕೆ. ಸೊ ಐ ಗಾಟ್ ದಿಸ್ ಆಸ್ ಗಿಫ್ಟ್. ಓಕೆ. ತುಂಬ ಪ್ರೆಷಿಯಸ್. ಕೃಷ್ಣ ಶರ್ಮಾ ಅವರ ಮಗ ಶಿವು ಅವ್ರು ಕೊಟ್ಟಿದ್ದು. ಯಾರೋ 100 ವರ್ಷ, ಇವರು 100 ವರ್ಷದ 99 ವರ್ಷದವ್ರು ತಂದು ಅವ್ರಿಗೆ ಕೊಟ್ರಂತೆ. ಯಾರಿಗಾರು ಡಿಸರ್ವಿಂಗ್ ಅವ್ರಿಗೆ ಕೊಟ್ಬಿಡಿ ಅಂತ ಅವ್ರು ನಂಗೆ ತಂದು ಕೊಟ್ಬಿಟ್ರು. ಓಹ್, ನೈಸ್. ಐ ಆಮ್ ಲಕ್ಕಿ. ಲೈಕ್ ಐ ಹ್ಯಾವ್ ಟು ಗೆಟ್ ಇಟ್. ಇದು ಅದೆಲ್ಲ ಒಂದು ರೌಂಡ್ ರಿಪೇರಿ ಮಾಡಿಸಿ ನೋಡಿಸ್ತೀರಿ? ನಾನು ಇದನ್ನೇ ಮೇನ್ ಕಚೇರಿಗೆ ಇಟ್ಕೊಳ್ಳೋಣ ಅಂತ ಪ್ಲಾನಿಂಗ್. ಸೊ ನೀವು ಈಗ ಕಚೇರಿಗಳು ಮಾಡ್ತೀರಿ, ಮ್ಯೂಸಿಕ್ ಕನ್ಸರ್ಟ್ಸ್? ಎಷ್ಟು? ಹೋದ್ವಾರ ತಿರುವಣ್ಣಾಮಲೆ ಇತ್ತು. ತಿರುವಣ್ಣಾಮಲೆ ಇತ್ತು ನನ್ನ ಪ್ರೋಗ್ರಾಮ್. ಓ, ಈಗಲೂ ಆಲ್ ಓವರ್ ಇಂಡಿಯಾ ಓಡ್ತೀರಿ ಕಚೇರಿ? ಇಲ್ಲೇ ಓಡಾಡ್ತಿರ್ತೀನಿ. ಓಕೆ, ಗ್ರೇಟ್, ವೆರಿ ನೈಸ್. ತಿಂಗಳಲ್ಲಿ 4-5 ಇರುತ್ತೆ ದೇವಸ್ಥಾನಗಳಲ್ಲಿ. ಸೋಲೋ ಅಂದರೆ ಲಾಂಗ್ ವಿತ್ ಮೃದಂಗ, ಘಟ, ಕಂಜರ, ಪರ್ಕಷನ್ಸ್. ಓಕೆ ಸರ್, ನಾವು ಮಿಸ್ ಮಾಡ್ಕೋತಾ ಇದ್ದೀರಿ. ಹಾಂ, ಇದಿದ್ರೆ ಚೆನ್ನಾಗಿ ಹರಟೆ ಹೊಡೆದಿರೋರು ನಿಮ್ಮ ಹತ್ರ. ದಿಸ್ ಇಸ್ ಮೈ ರೂಮ್. ಓಕೆ. ನನ್ನ ದೈವ ಇದು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಾಬನ ದರ್ಶನ. ಐ ವಿಲ್ ಡೂ ಲೈಕ್ ಐ ಬಿಲೀವ್ ಇನ್ ಗುರುಸ್. ಇಫ್ ಯು ಲುಕ್ ಟು ಮೀ, ಐ ವಿಲ್ ಲುಕ್ ಟು ಯು. ಸಾಯಿ ಬಾಬಾ. ಓ, ನೀನು ನನ್ನ ನೋಡು, ನಾನು ನಿನ್ನ ನೋಡ್ತೀನಿ ಅಂತ. ಓಕೆ. ಸೊ ಐ ಫೀಲ್ ಲೈಕ್ ನಂಗೆ ಇದು ಸರ್ ಮೈ ಸನ್ಸ್. ನಿಮ್ಮ ಮಕ್ಕಳು ನಿಖಿಲ್, ನಿಖಿಲ್ ಫೋರ್ಬ್ಸ್ ಇಂಡಿಯಾದಲ್ಲಿ ಬಂದ್ಬಿಟ್ಟಿದ್ದಾರೆ. ಬಿಕಾಸ್ ಸತಿ ಬಂದಿದ್ದಾರೆ. ಸ್ಟಾಕ್ಸ್ ಟು ರಿಚಸ್, Zerodha into the country's largest broking platform and in the process made their debut on the rich list. ನೋಡಿ ಸ್ನೇಹಿತರೆ, ಇವ್ರ ಮಕ್ಕಳು, ಇಬ್ಬರು ಮಕ್ಕಳು. ಇವರು ಝೆರೋದಾ ಅಂತ ಹೇಳಿ ಒಂದು ಸ್ಟಾಕ್ ಬ್ರೋಕಿಂಗ್ ಕಂಪ್ನಿ, ಅದೊಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿ, ಲೈಕ್ ಶೇರ್ ಖಾನ್ ಥರ ಎಲ್ಲ ಬರುತ್ತಲ್ಲ ಆ ಥರದ್ದೊಂದು ಮಾಡಿ 10 ವರ್ಷ ಗ್ಯಾಪಲ್ಲಿ ತುಂಬ ಇಂಡಿಯಾಸ್ ಇಡೀ ವರ್ಲ್ಡ್ನ ಲಾರ್ಜೆಸ್ಟ್ ಕಂಪ್ನಿಗೆ ಬೆಳೆಸಿ ಸಾವಿರಾರು ಕೋಟಿ ರೂಪಾಯಿ ಕಂಪ್ನಿ ಅದು. ಇಬ್ಬರು ಹುಡುಗರು, ಇವ್ರ ಮಕ್ಕಳು. ಎಷ್ಟು ಏಜ್ ಇರುತ್ತೆ ಈಗ? ಎಷ್ಟು ಏಜ್ ಇದೆ ಇವನು? ದಿಸ್ ಒನ್ ಹಿ ಹ್ಯಾಸ್ ಪ್ಲೆಡ್ಜ್ಡ್ 14,500 crores ಫಾರ್ ದ ಸೋಷಿಯಲ್ ಕಾಸ್. 14,500 ಕೋಟಿ ಸಮಾಜ ಸೇವೆ ಇಟ್ಟಿದ್ದಾರೆ. ಏಜ್ ಎಷ್ಟು ಅವ್ರಿಗೆ? ಅವ್ನಿಗೆ ಇವಾಗ 37, ಬಟ್ 2 years ಬ್ಯಾಕ್ ಅವ್ನು ಮಾಡಿದ್ದು 35. ಎಂಗೇಜ್ಡ್ ಡೋನರ್ ಇನ್ ದ ವರ್ಲ್ಡ್. ಓ, ಈಗ ನಾವು ಮಾತಾಡ್ತೀವಿ ಅಜಿಂ ಪ್ರೇಮ್ಜಿ ಅಷ್ಟು ಲಕ್ಷ ಕೊಟ್ಟರು, ಇಷ್ಟು ಲಕ್ಷ ಕೊಟ್ಟರು. ಎಲ್ಲರಿಗಿಂತ ಜಾಸ್ತಿ ಹೆಂಗಾಗಿರುವ ಕೊಟ್ಟಿರೋದು ಇವನೇನೆ. ಸೂಪರ್. ಬಟ್ ಸಿಂಪಲ್ ಫ್ಯಾಮಿಲಿ ನಿಮ್ಮದು. Yes, we had to be simple. Very nice. Only then people like you and like Manu and all loves us. Love. You all show love towards me. This is my father. Oh, ಕೃಷ್ಣಮೂರ್ತಿಗಳು. ಸರ್ ನಮಸ್ಕಾರ. ಏನು ಪ್ರೊಫೆಷನ್ ಅವ್ರದ್ದು? Actually he was a very creative person. Like actually his profession was lawyer before. Advocate. Before, like ಆಮೇಲೆ that because of the Veena instrument, like he wanted to sacrifice his life for Veena. So he changed his profession. He became high school headmaster. ಅಡ್ವೊಕೇಟ್ ಆಗಿದ್ದರು, ವೀಣೆಗೋಸ್ಕರ ಹೈ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾರೆ. ನಂಗೆ ಏನೇನೇನೇನೋ ಬರುತ್ತೆ ಇದೆಲ್ಲ, ಏನೇನೋ ಲೈಕ್ ನೋಡಿ. ಗೃಹಿಣೀಯವಾಗಿ ಸಂಗೀತ, ವೀಣೆ, ಪುಷ್ಪೋದ್ಯಮ, ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಪ್ರಖ್ಯಾತರಾಗಿರುವ ಶ್ರೀಮತಿ ರೇವತಿ ಕಾಮತ್, ನಿಮಗೆ ಅಭಿನಂದನೆಗಳು. ವೆರಿ ನೈಸ್. ನೀವೇ ಇದು? ದಟ್ ಇಸ್ ಮೀ. ಓಕೆ.
ನೋಡಿ ರೇವತಿ ಕಾಮತ್ ಅವರು, ರಘುರಾಮ್ ಅವರು. ಆ್ಯಂಡ್ ಇಲ್ಲಿ ಲೈಕ್ ಇದು ಫುಲ್ ನಂದು ಪರಿಸರಕ್ಕೆ ಇಷ್ಟ ಆಗೋ ಥರ ಐ ಹ್ಯಾವ್ ಕ್ರಿಯೇಟೆಡ್ ಗ್ರೀನ್ ಸ್ಪೇಸ್ ಫಾರ್ ಮೀ. ಸೊ ಒಂದು ರೂಮಲ್ಲಿ ಇದು ಹೊರಗಡೆ ಬ್ಯಾಲ್ಕನಿ. ಸೊ ಈ ಕಾಂಪೌಂಡ್ವರೆಗೂ ನಿಮ್ಮದು? ಹಾಂ, ಕಾಂಪೌಂಡ್ವರೆಗೂ. ಇದು ಒನ್ ಆಫ್ ದ ಇನ್ಫೋಸಿಸ್ ಫೌಂಡರ್ಸ್ ಹೌಸ್. ಯಾರ್ದು? ಇನ್ಫೋಸಿಸ್ ಫೌಂಡರ್ಸ್ ಹೌಸ್. ರಾಘವನ್ ಅಂತ ಒಬ್ಬರು. ರಾಘವನ್? ಓಹೋ, ಅವ್ರ ಮನೆ? ಅವ್ರ ಮನೆ. ನಮ್ಮ ಮನೆ ಡಬಲ್ ಸೈಜ್ ಇದೆ. ಹಾಂ. ಬಟ್ ನೋ ಬಡಿ ಈಸ್ ದೇರ್ ಲೈಕ್ ಆ್ಯಕ್ಚುಲಿ. ನಿಮ್ಮ ಕಿಚನ್ ಇದು? ನಮ್ಮ ಕಿಚನು ಪ್ಯೂರ್ ವೆಜಿಟೇರಿಯನ್ ಕಿಚನ್. ಪ್ಯೂರ್ ವೆಜಿಟೇರಿಯನ್ ಕಿಚನ್. ಆಮೇಲೆ ಏನು ಗೊತ್ತಾಯಿತು, ನಾನು ರೀಸೆಂಟಾಗಿ ಅಯೋಧ್ಯೆಗೆ ಹೋಗಿದ್ದೆ. ಅಯೋಧ್ಯೆಯಲ್ಲಿ ನನಗೆ ಇದು ಅಯೋಧ್ಯೆಯಲ್ಲಿ 4 ಗಂಟೆ ಪೂಜೆ ಆಗಿಬಿಟ್ಟಿದೆ. ಇದು 4 ಗಂಟೆ ಕಾಲ ಪೂಜೆ ನಡೆದಿದೆ ಇದಕ್ಕೆ. ಗುಡಿ ಮಧ್ಯೆ ಒಳಗಡೆ? ಹಾಂ, ಒಳಗಡೆ ದೇವ್ರ ಭಾಗ ಇದರಲ್ಲಿ ಹೋಮ ಮಾಡಿ, ಅದಕ್ಕೆ ರಾಮತಾರಕ ಹೋಮ ಮಾಡಿ ಇದನ್ನು ದೇವರ ಕಾಲ್ಬುಡದಲ್ಲಿಟ್ಟು ಪೂಜೆ ಮಾಡಿ ಕಳಶನ ತೀರ್ಥ ನಿಮ್ಗೆ ಕೊಡ್ತೀನಿ ಎಲ್ಲರಿಗೂ. ಸೊ ಅದನ್ನು ಮಾಡಿ ಕೊಟ್ಟಿದ್ದಾರೆ ನನಗೆ. ಇದು ಆ್ಯಕ್ಚುಲಿ ಇದು ಯಾರಿಗೆ ಅವೈಲಬಿಲಿಟಿ ಇತ್ತು ಅಂದರೆ ಒಂದು ಕ್ಯಾಟಗರಿ ಆಫ್ ಇದು ಅಂದರೆ 5 ಲಕ್ಷಕ್ಕಿಂತ ಯಾರು ಜಾಸ್ತಿ ಡೊನೇಟ್ ಮಾಡಿರ್ತಾರೋ ಅವ್ರಿಗೆ ಪೇಜಾವರ ಶ್ರೀಗಳು ಒಂದು ಇದು ಮಾಡಿದ್ರು, ಒಂದು ಸ್ಕೀಮ್ ಲೈಕ್ ದಟ್ನು ಅವ್ರಿಗೆ ಕರೆದು ಬಿಟ್ಟು ಅಲ್ಲಿ ಸ್ಪೆಷಲ್ ದರ್ಶನ. ಸೊ ನಾನು ಪ್ಲಸ್ 4 ಜನಕ್ಕೆ ಅಲೋ ಮಾಡಿದರು. ಅವ್ರನ್ನೂ ಕರ್ಕೊಂಡೋಗಿದ್ದೆ. ಆಮೇಲೆ ಲೈಕ್ ನಮ್ಮ ಅಕ್ಕನ ಕರ್ಕೊಂಡೋಗಿದ್ದೆ. ಸೊ ಅವ್ರು ಕರ್ಕೊಂಡೋಗಿ ನಮಗೆ ಅದ್ಭುತ ದರ್ಶನ. ಆಮೇಲೆ ಇದು ಗಿಫ್ಟು. ಓಕೆ. ಅದಕ್ಕೆ ನಾನು ಈಗ ಅಂದರೆ ಇದಕ್ಕೆ 96,000 ರೂಪೀಸ್ ಕೊಟ್ಟಿದ್ದೆ ನಾನು. ಸೊ ಅದು ಅಲ್ಲಿಗೆ ಡೆಲಿವರಿ ಕೊಟ್ಟಿರ್ತಾರೆ. ಡೆಲಿವರಿ ಕೊಟ್ಟು ದೇವಸ್ಥಾನಕ್ಕೆ ಅವರೆಲ್ಲ ಪೂಜೆ ಮಾಡಿ ನಮ್ಗೆ ಅದನ್ನು ಅಭಿಷೇಕ ಮಾಡಿ ಕಳಶ ವಾಪಸ್ ಕೊಡ್ತಾರೆ. ಪಾದದ ಮುಂದೆ ಇಟ್ಟು ಹಾಂ, ಎಲ್ಲ ಮಾಡಿ. ಸೊ ಇದಕ್ಕೆ ನಾನು ಅದಕ್ಕೆ ರಾಮೋತ್ಸವದ ದಿನ ಇದಕ್ಕೆ ರಾಮತಾರಕ ಹೋಮ ಮಾಡಿಸೋಣ ಅಂತ ಪ್ಲ್ಯಾನಿಂಗ್. ರಾಮನವಮಿ ದಿನ ಬನ್ನಿ ಅವತ್ತು. ಅಯೋಧ್ಯೆಗೆ ಎಷ್ಟು ಕೊಟ್ಟಿರಿ ಡೊನೇಷನ್? ಅಯೋಧ್ಯೆಗೆ ಏನು ಡೊನೇಷನ್ ಕೊಟ್ಟಿಲ್ಲ. ನಾನು ಸೋಷಿಯಲ್ ಕಾಸ್ಗೆ ಅಂತ 5 ಲಕ್ಷಕ್ಕಿಂತ ಯಾರು ಡೊನೇಷನ್ ಜಾಸ್ತಿ ಕೊಟ್ಟಿರ್ತಾರೋ ಅವ್ರಿಗೆ ನಾನು ಒಂದು ತಲೆಸೆಮೆಯ ಪೇಷಂಟ್ಗೆ 15 ಲಕ್ಷ ಕೊಟ್ಟಿದ್ದೇನಲ್ಲ. ಸೊ ಹಾಗಾಗಿ ನನಗೆ ಐ ವಾಸ್ ಎಲಿಜಿಬಲ್. ಒಂದು ಗೋಶಾಲೆ ಕಟ್ಟಿಸ್ದೆ ತೊನ್ನೂರಲ್ಲಿ. ಸೊ ಅದಕ್ಕೊಂದು 25 lakhs ಖರ್ಚು ಮಾಡಿದ್ದೀನಿ. ಆಮೇಲೆ ನಾನು ಕೆರೆದು ಅದು ಇದೆಲ್ಲ ಸೇರಿದ್ರೆ ನಂಗೆ ಒಂದು ಕಲಶ ಅಲ್ಲ 10-15 ಕಲಶ ಸಿಗಬೇಕಿತ್ತು. ಸಿಂಬಾಲಿಕೆ ಒಂದು ಕೊಟ್ಟಿದ್ದಾರೆ. ನೈಸ್. ಬೆಳ್ಳಿದದು? ಬೆಳ್ಳಿ, ಪ್ಯೂರ್ ಬೆಳ್ಳಿ. ನೋಡಿ ಮುಟ್ಟಿ ಪ್ಯೂರ್ ಬೆಳ್ಳಿ. ಕೆಜಿ ಗಟ್ಟಲೆ ಇದೆ. ಯಾ, ದೊಡ್ಡದು. ನಂದೊಂದು ಪುಟ್ಟ ದೇವಸ್ಥಾನ ಇದು, ದೇವ್ರ ಮನೆ ದೇವಸ್ಥಾನ ಅಷ್ಟೇ. ಇಷ್ಟು ದೊಡ್ಡ ಯಾಕೆ ಪುಟ್ಟದ್ದು ಮಾಡ್ಕೊಂಡಿದ್ದೀರಾ? ಸಾಕು, ಜಾಸ್ತಿ ದೊಡ್ಡದು ವಿಗ್ರಹಗಳಿಟ್ಕೋಬಾರ್ದು. ಏನಾಗುತ್ತೆ ಅಂದರೆ ಇದೆಲ್ಲ ಕ್ಲೀನ್ ಆದಮೇಲೆ ಪೂಜೆ ಮಾಡಿ ತೆಗಿಬೇಕಿತ್ತು ಫೋಟೋ. ಯಾಕೆ ಗೊತ್ತಾ, ಇದು ದೊಡ್ಡದಿಟ್ಕೊಂಡಷ್ಟು ಪ್ರಾಬ್ಲಮ್ಮು. ನೈವೇದ್ಯ ಮಾಡೋಕ್ಕೆಲ್ಲ ಕಷ್ಟ. ಸೊ ಇಷ್ಟು ಯಾವಾಗಲೂ ದೇವ್ರ ವಿಗ್ರಹ ಇದೆಯಲ್ಲ ನಮ್ಮ ಮುಷ್ಟಿಗಿಂತ ಒಳಗಡೆ ಇರಬೇಕಂತ. ಹೀಗೆ ಕೈಗೆ ಸಿಗ್ಬೇಕು, ಮುಷ್ಟಿಲಿ ಕವರ್ ಆಗಬೇಕು. ಮುಷ್ಟಿಲಿ ಕವರ್ ಆಗಬೇಕು. ಅದೆಲ್ಲ ತಪ್ಪು. ಅದು ಕರೆಕ್ಟಾಗಿ ಅಭಿಷೇಕಗಳು ಇದೆಲ್ಲ ಮಾಡಬೇಕು ಅವಾಗ. ಸೊ ದಟ್ಸ್ ನಾಟ್ ರೈಟ್ ಮೆಥಡ್. ಓಕೆ. ನಾನು ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ, ಬನ್ನಿ. ಎಸ್, ಕಮ್. ಆ ಮನೆ ಯಾ ಕಮ್. ಇದು ಇಲ್ಲಿಂದ ಹಿಂದಿಂದ ಹೋದರೆ ಸೊ ನಾನೆಲ್ಲ ಹಣ್ಣಿನ ಮರಗಳು ಹಾಕಿದ್ದೀನಿ ಇಲ್ಲಿ. ಮನೆ ಹಿಂದೆ ಹಣ್ಣಿನ ಮರಗಳು. ಬಾಳೆ ಮರ ಹೇಗಿದೆ ನೋಡಿ. ಬಾಳೆ ಮರ ತುಂಬ ಚೆನ್ನಾಗಿದೆ. ವಾವ್. ಅಲ್ಲೊಂದು ಗೊನೆನೂ ಬಿಟ್ಟಿದೆ. ಓ, ಇದು ಕೆಂಪು ಬಾಳೆ. ಚಂದ್ರಬಾಳೆ. ಓಕೆ. ಅದು ಕಾಂಡನೂ ಅದೇ ಕಲರಿರುತ್ತೆ ಅಲ್ಲ. ಇದೊಳ್ಳೆ ಹಾಕ್ಬಿಟ್ಟು ಯಾವತ್ತೋ ಒಂದು ದಿನ ಗೊನೆ ಬರೋದಕ್ಕೆ ಇಷ್ಟು ಜಾಗ ಆಕ್ಯುಪೈ ಮಾಡ್ಕೊತಾ ಇದೆ ಇದು. ನೋಡಿ, ಇನ್ನೊಂದು ಬಂತಾ, ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ. ಹಾಂ. ಅದನ್ನು ನಾವು ತೆಗಿಯೋಕ್ಕಾಗಲ್ಲ ಇವಾಗ, ಅಷ್ಟು ಜಾಗ ವೇಸ್ಟು. ಸೊ ಯಾಕಾರು ಹಾಕಿದ್ನು ಅಂತ ಐ ಥಿಂಕಿಂಗ್. ಓಕೆ. ಸೊ ಇದು ನಿಮ್ಮ ಇದು ತೋಟ ಇದು? ಎಸ್.
ಗಾರ್ಡನ್ ಲೈಕ್ ಆ ಕಡೆ ಅವಕೊಡೋಸ್ ಹಾಕಿದ್ದೀನಿ. ಆಮೇಲೆ ಈ ಕಡೆ ಬನ್ನೇರಳೆ ಇದಿದೆ. ಸುತ್ತ ಜಾಗ ಕೊಟ್ಟಿದ್ದೀರಿ ಕಂಪ್ಲೀಟ್. ಯಾ 4 ಕಡೆ. ಎಸ್. ಈ ಕಡೆಯಿಂದ ಒಂದು ದೊಡ್ಡ ಮಗನ ಮನೆ. ಹಾಂ ಅದೇ ನಾವು ಹೋಗ್ಲಿ ನೋಡೋದಲ್ಲ. ಅದು ಓಕೆ. ಬಟ್ ಈ ಗಾರ್ಡನ್ ಎಲ್ಲ ಮಾಡ್ಕೊಡ್ರೆ ಸೊಳ್ಳೆಗೆ ಸಮಸ್ಯೆ ಆಗಲ್ಲ ನಿಮಗೆ? ಇಲ್ಲ ಸರ್, ನಾವು ಸಂಜೆ 6 ಗಂಟೆಗೆ ಸೊಳ್ಳೆಗೆ ಬಾಗಿಲು ಕ್ಲೋಸ್ ಮಾಡಿಬಿಟ್ರೆ ಆಮೇಲೆ ಏನು ಬರಲ್ಲ. ಇದೆಲ್ಲ ಬಾಲಿಯಿಂದ ತಂದಿರೋ ಫರ್ನಿಚರ್ಸ್. ಬಾಲಿ, ಇಂಡೋನೇಷಿಯಾ. ಹಾಂ. ಓಕೆ. ನಮ್ಮ ಕೆಲಸಗಾರ ಒಬ್ಬ ಕೆಲಸದವನು ಹೇಳ್ತಾ ಇದ್ದ, ಮೇಡಮ್ ನಮ್ಮ ಮನೇಲಿ ಈ ಥರ ಮುರಿದು ಹೋಗಿರೋದು ಬೇಕಾದಷ್ಟು ಚೇರ್ ಎಲ್ಲ ಇದೆ, ನಾನು ತಂದ್ಕೊಡ್ಲಾ ಮೇಡಮ್? ದುಡ್ಡು ಕೊಡ್ತೀರಾ? ದುಡ್ಡು ಕೊಡ್ತೀರಾ? ಹಾಂ, ಹಾಗೆ ಬಂದಿರೋದು ಬಾಲಿಯಿಂದ. ಹಾಗೆ ಇರುತ್ತಾ? ಹಾಂ, ಅದಕ್ಕೆ ದುಡ್ಡು ಕೊಟ್ಟು ತಂದಿರೋದು. ಬಟ್ ಸೀರಿಯಸ್ಲಿ ಮುರಿದೋಗಿರೋ ಶೇಪಲ್ಲಿ ಕಾಣ್ತಾ ಇದೆ. ಒಂಥರ ಯಾವ ಥರ? ಸೇಮ್ ಹಾಗೇನೆ, ಅಲ್ಲಿಂದ ಡಿಸೈನೇ ಹಾಗೆ. ಓಕೆ ಮೇಡಮ್, ಈ ಊರು ಟೇಬಲ್ ಚೆನ್ನಾಗಿದೆಯಲ್ಲ, ಏನು ಚೇರ್ ಮೇಡಮ್ ಇದು? ಡಿಫ್ರೆಂಟ್ ಆಗಿದೆ. ಅದು ಅವನದು ಅವ್ರವ್ರದ್ದು ಡಿಸೈನ್. ಮೇಲ್ಗಡೆ ಇದೊಂದು ಬೆಡ್ರೂಮ್. ವಾವ್, ನಿಮ್ಮ ಮಗನ ರೂಮ್ ಇದು? ಯಾರೂ ಇರಲ್ಲಪ್ಪ, ಸುಮ್ಮನೆ ಇರೋರು 5 ಜನಕ್ಕೆ. ಈ ಇಡೀ ಬಂದಿರೋದು 5 ಜನನಾ? ಎಸ್, 5 4 ಜನ. ಮನು, ಇದು ನಮ್ದು ಐರನಿಂಗ್ ರೂಮ್. ಐರನ್ ಮಾಡ್ತಾರೆ ರೂಮ್ ಇದೆ ಇಲ್ಲಿ? ಯಾ, ಇದು ತೋರಿಸ್ತೀನಿ ಆಮೇಲೆ. ಅದು ಸ್ಟೀಮ್ ಐರನ್ನು, ಪ್ರೊಫೆಷನಲ್ ಐರನ್. ಮೇಡಮ್, ಮನೆ ಒಳಗೆ ಜಿಮ್ಮು? ಎಸ್. ಹಾಂ, ಯಾವಾಗ ಮನೆ ಮಾಡಿದಾಗೆ ಮಾಡಿದೆ ಅದು? ಹಾಂ, ಮನೆ ಮಾಡಿದಾಗಲೇ. ಓಕೆ, ಏನಿದೆ ತೋರಿಸಿ ಒಂಚೂರು. ಇದಾ? ನನ್ನ ಮಗನಿಗೆ ಈಸ್ ಕ್ರೇಜಿ ಅಬೌಟ್ ವೆಯ್ಟ್ ಲಿಫ್ಟಿಂಗ್. ಸೊ ಅದಕ್ಕೇ ಸಿಕ್ಕಾಬಟ್ಟೆ ವೆಯ್ಟ್ಸ್ ತೊಗೊಂಡ. ಓಕೆ. ಎಲ್ಲ ಲೇಟೆಸ್ಟ್ ವಾಟ್ ಎವರ್ ಜಿಮ್ ಎಕ್ವಿಪ್ಮೆಂಟ್ಸ್ ಅವೈಲಬಲ್ ಇಟ್ ಇಸ್ ಹಿಯರ್. ಸೊ ಒಂದು ಯಾವುದೋ ಒಂದು ಸೊಫಿಸ್ಟಿಕೇಟೆಡ್ ಮಾಡರ್ನ್ ಜಿಮ್ ಎಲ್ಲ ಇದೆ ಇಲ್ಲಿ? ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ಸರ್. ಓಹ್ ನೈಸ್. ನಿಮ್ಮ ಮಗ ವೆಯ್ಟ್ ಲಿಫ್ಟ್ರಾ? ವೆಯ್ಟ್ ಲಿಫ್ಟ್ ಮಾಡ್ತಿದ್ದ. ರೀಸೆಂಟಾಗಿ ಹಿ ಗಾಟ್ ಹರ್ಟ್. ಓಕೆ ಮೇಡಮ್, ಇದೇ ಇಂಡೋನೇಷಿಯಾ? ಹಾಂ, ಇಂಡೋನೇಷ್ಯಾ ಅಲ್ಲ, ಬಾಲಿದು. ಹಾಂ ಸರಿ, ಇಂಡೋನೇಷ್ಯಾ. ಓಕೆ, ಸಖತ್ತಾಗಿದೆ, ಆರ್ಟಿಸ್ಟಿಕ್ ಆಗಿ. ನಮ್ಮಲ್ಲಾರೆ ಇದು ಮುರಿದೋಗಿದೆ ಅಂತ ಬಿಸಾಕ್ಬಿಡ್ತೀವಿ. ಅಲ್ಲೊಂದಿದೆ, ಅಲ್ಲೂ ಬಿಸಾಕಿದ್ದೀವಿ, ತೆಗೆದು ಹೊರಗಡೆ ಇರಬೇಕು ಅದನ್ನು. ಹಾಂ. ಓ ಮನೆಯೊಳಗೆ ಬಾರ್ ಸೆಟಪ್ಪು? ಎಸ್. ಓ ಗಾಡ್, ಕ್ರೇಜಿ ಮೇಡಮ್. ರುದ್ರಾಕ್ಷಿ. ಹಾಂ, ರುದ್ರಾಕ್ಷಿ ಮರ. ಹಾಂ ಹಾಂ ಹಾಂ. ಎಷ್ಟು ಬಿಟ್ಟಿದೆ ನೋಡಿ. ಇದೊಂದು ರುದ್ರಾಕ್ಷಿ ಥರ ಕಾಯಿ? ರುದ್ರಾಕ್ಷಿನೇ. ಹಾಂ, ಕಾಯಲ್ಲ, ಹಾಂ, ಆ್ಯಕ್ಚುಲಿ ರುದ್ರಾಕ್ಷಿನೇ. ಹಾಂ, ಅದರ ಒಳಗಡೆ ಆ ಬೀಜ ರುದ್ರಾಕ್ಷಿ ಥರ? ಬೀಜ ರುದ್ರಾಕ್ಷಿ, ಚುಕ್ಕೆ ಎಲ್ಲ ಬರುತ್ತೆ. ಸೊ ಇದು ಪಕ್ಕದ ಮನೆಗೆಲ್ಲ ಹೋಗಲ್ಲ ಈ ಗಿಡಗಳು? ಹೋದರೆ ಇನ್ನೂ ಯಾರೂ ಏನೂ ಹೇಳಲ್ಲ. ಹಾಂ, ಈ ಗಿಡ ಪಕ್ಕದ ಮನೆಗೆ ಹೋಗ್ತಾ ಇದೆ, ಹಾಂ, ಪಕ್ಕದ ಮನೆ ಗಿಡ ನಮಗೂ ಬರ್ತಾ ಇದೆ. ಸೊ ಅವರಿಬ್ಬರು ಫ್ರೆಂಡ್ಸಾಗಿ ಮಾತಾಡ್ಕೊಂಡಿರ್ತಾರೆ ಅವರು ಗಿಡಗಳು? ಯಾ, ಲೆಟ್ ದೆಮ್ ಬಿ. ಓಕೆ, ನೈಸ್. ಪೂಲ್? ಪೂಲ್ ಇದು 100 ಫೀಟ್ ಇದೆ. 100 ಅಡಿ ಉದ್ದ? 28-30 ಅಡಿನೋ ಅಗಲ ಇದೆ. 30 ಅಡಿ? ಹಾಂ. ಓಕೆ. ಸೊ ಒಬ್ಬ ಸ್ಪೋರ್ಟ್ಸ್ಮನ್ ಟ್ರ್ಯಾಕ್ ಥರ? ಒಲಿಂಪಿಕ್ ಟ್ರ್ಯಾಕ್. ಒಲಿಂಪಿಕ್ ಟ್ರ್ಯಾಕು. ಓಕೆ. ಒಬ್ಬ ಹೋಗಿ ಅಲ್ಲಿ ಟರ್ನ್ ಮಾಡ್ಕೊಂಡು ತೊಗೊಂಡ್ಬರ್ಬೋದು. ಆಳ? 4 ಅಡಿ ಕಾಮನ್ ಎಲ್ಲ ಕಡೆ? ಎಲ್ಲ ಕಡೆ. ಓಕೆ. ಎಂಟೈರ್ ನಾನು ಬೇಕಾದ್ರೆ ನಿಂತ್ಕೊಂಡು ಓಡಾಡ್ಕೊಂಡು ಬರ್ಬೋದು. ಓಕೆ. ನೀವು ಸ್ವಿಮ್ ಮಾಡ್ತೀರಾ? ಯಾ, ಎಷ್ಟು. ಓಕೆ. ಒಕೇಶ್ನಲಿ ಮಾಡ್ತೀನಿ. ಯೂಶ್ವಲಿ ಕಪ್ಪಾಗುತ್ತೆ ಅಂತ ಮುಖ ಹೋಗಲ್ಲ, ಒಂದ್ಸತಿ ಐ ವಿಲ್ ಡು. ಸ್ವಿಮ್ ಮಾಡಿ ಮುಖ ಕಪ್ಪಾಗುತ್ತಾ? ಇಟ್ಸ್ ಯೂಶ್ವಲಿ ಹೊರಗಡೆ ಸ್ವಿಮ್ಮಿಂಗಿಗೆ ಎಕ್ಸ್ಪೋಸ್ ಆದಾಗ ಮುಖ ಕಪ್ಪಾಗುತ್ತೆ. ಸೊ ಐ ವಿಲ್ ಡೂ. ಆದರೆ ನಾನು ಶೃಂಗೇರಿಲಿ ಕಲ್ತಿದ್ದು. ಶೃಂಗೇರಿ? ಎಲ್ಲಿ? ಹೊಳೆಲಿ? ಶೃಂಗೇರಿ ಹೊಳೆಲಿ. ನಾವು ಶೃಂಗೇರಿ ತುಂಗಾ ನದಿಲಿ. ಶಾರದಾಂಬೆ ತುಂಗಾ ನದಿಲಿ? ತುಂಗಾ ನದಿ. ಓಕೆ. ಯಾಕೆ ಅಲ್ಲಿದ್ರೆ ಮೊದಲು ಹೊಸ? ನಮ್ಮ ತಂದೆ ಇದ್ರಲ್ಲ ಶೃಂಗೇರಿ. ನಮ್ಮ ತಂದೆ ಅಷ್ಟು ಟೀಚ್ ಇದು ಇದರಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಶೃಂಗೇರಿಲಿ ಇದ್ವಿ, ಅಲ್ಲಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆದ್ವಿ. ಓಕೆ. ಸೊ ಟ್ರಾನ್ಸ್ಫರ್ ಆಗ್ತಿತ್ತು ತುಂಬ ಕಡೆ? ಶಿಫ್ಟ್ ಆಯಿತು. ಸೊ ಅದೇನಾಯ್ತು ಅಂತ ಹೇಳಿದ್ರೆ, ಶೃಂಗೇರಿನಲ್ಲಿ ಎವ್ರಿಬಡಿ ಲರ್ನ್ಸ್ ಸ್ವಿಮ್ಮಿಂಗ್. ಸುಮಾರಾಗಿ ಹೊಳೆ ಇರುತ್ತಲ್ಲ, ಹೊಳೆಯಲ್ಲಿ ಮಾಡಿ 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 ಕಲ್ತ್ಕೊಂಡ್ಬಿಡ್ತೀವಿ. ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಕಲ್ತ್ಬಿಡ್ತಾರೆ? ನಮ್ಮಂಥ ಹೆಣ್ಮಕ್ಳು ಕಲಿತಾರೆ, ಎಲ್ಲರೂ ಅಲ್ಲ. ಸ್ವಲ್ಪ ಕಲಿಬೇಕಂತ ಆಸೆ ಇರಬೇಕು.
ಇದ್ರೆ ಕಲಿಯೋದು. ಓಕೆ. ಇಲ್ಲ ಅಂದರೆ ಕಲಿಯೋಕ್ಕಾಗಲ್ಲ. ಯಾವುದೂ ಅಷ್ಟೇ, ಕಲಿಬೇಕಂತ ಆಸೆ ಇಲ್ಲ ಅಂದರೆ ಕಲಿಯಲ್ಲ. ಆಗಲ್ಲ. ಇದು ರಿಜುವಿನೇಷನ್, ಇದು ಕೂತ್ಕೊಂಡ್ರೆ ಬಾಡಿ ಐಸ್ ಕೋಲ್ಡ್ ಆಗುತ್ತೆ. ಇದು ಕೋಲ್ಡ್ ಆಗುತ್ತೆ. ಐಸ್ ಕೋಲ್ಡ್. ಅದೇನೋ ಟೆಕ್ನಾಲಜಿ ಅದು. ನನ್ನ ಮಗ ತರಿಸಿದ್ದಾನೆ ಅದನ್ನು. ಒಳಗೆ ಕೂತ್ಕೊಂಡ್ಬಿಡೋದು. ಒಳಗೆ ಕೂತ್ಕೊಳ್ಳೋದು. ಒಳಗೆ ಕೂತ್ಕೊಂಡ್ಬಿಡೋದು ಐಸಲ್ಲಿ. ಐಸಲ್ಲಿ ಚಳಿ ಆಗಲ್ವಾ? 2 ಮಿನಿಟ್ಸ್ 3 ಮಿನಿಟ್ಸ್ ಆ ಥರ ಅಷ್ಟೇ. ಓಕೆ. ಅದೇ ಟ್ರೀಟ್ಮೆಂಟು. ಅದೇ ಟ್ರೀಟ್ಮೆಂಟು. ಓಕೆ. ಏನಪ್ಪ ಈ ಮಿಷನ್ ನೋಡಿದಾಗ್ಲಿಂದ ನಂಗೆ ಹೆದರಿಕೆ. ನೀವು ಹೋಗಿಲ್ಲ ಒಳಗಡೆ? ಯಾವತ್ತೂ ಇಲ್ಲಪ್ಪ. ಓಕೆ. ಸಖತ್ತಾಗಿದೆ ಮನೆ ಒಳಗಡೆ. ಸ್ವಿಮ್ಮಿಂಗ್ ಪೂಲು ಬ್ಯೂಟಿಫುಲ್ ಆಗಿದೆ. ನಾನಂತ ಒಂದು ಮನೆ ಖಂಡಿತ ನಾನು ನೋಡಿರಲಿಲ್ಲ. ಗ್ರೇಟ್. ಸೊ ನಾನು ಹೇಳೋದು ಮೇಡಮ್, ಸೊ ಇದು ಯಾವುದು ನಿಮ್ಮ ಶೋಕಿ ಇಲ್ಲ, ಶೋ ಆಫ್ ಎಲ್ಲ ಏನೂ ಇಲ್ಲ. ಇಟ್ಸ್ ಯುವರ್ ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್. ದುಡ್ಡು ಬರ್ತಾ ಲೈಫ್ ಸ್ಟೈಲು ಲೈಕ್ ಇಟ್ ಅಪ್ ಟು. ಬಟ್ ಆದರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ಬಟ್ ಆದರೆ ಮನಸ್ಥಿತಿ ಯಾರ್ದು ಚೇಂಜ್ ಆಗಲ್ಲ. ಮನಸ್ಥಿತಿ, ಸಿಂಪ್ಲಿಸಿಟಿ ಆ್ಯಂಡ್ ಆಲ್ ವಿಲ್ ಬಿ ದೇರ್ ಇನ್ಸೈಡ್ ಅಸ್ ಅಲ್ವಾ? ಅದು ಬದಲಾಗಬಾರ್ದು, ಯಾವತ್ತೂ ಆಗಬಾರ್ದು. ದಿಸ್ ನಂದು ವೀಣಾ ಲಾಂಜ್ ಅಂತ. ಹಾಂ, ನಿಮ್ಮ ಸಂಗೀತ ಲೋಕ ಇದು. ನನ್ನ ಸಂಗೀತ ಲೋಕ. ನಮ್ಮ ಸರ್ ಬರ್ತಾರೆ ಇಲ್ಲಿ, ಮೃದಂಗ ಕೂತ್ಕೋತಾರೆ. ಹಾಂ. ಸೊ ನನ್ನ ಮೃದಂಗ, ತಬಲಾ, ನನ್ನ ಮೊಮ್ಮಗಂದು ಮೃದಂಗ, ತಬಲಾ ಎಲ್ಲ ಇದೆ. ನಮ್ಮ ತಂದೆ ಸಣ್ಣ ವಯಸ್ಸಿಂದಾನು ನಾನು ಐ ಆಮ್ ಎಕ್ಸ್ಪೋಸ್ ಟು ಮ್ಯೂಸಿಕ್. ನಮ್ಮ ತಂದೆ ವೀಣೆ ಯಾವ್ದು ನುಡಿಸ್ತಾ ಇದ್ರು ಅದು ಇವಾಗ ನಂದಿತನ ಹತ್ರ ಇದೆ. ಓಕೆ.
ಮೈ ಗಾಡ್, ಏನು ನೀವು? ಅವ್ರ ಮೇಲ್ಗಡೆ ಫೋಟೋ ನೀವೇನಾ? ನಾನೇ.